ಅಭ್ಯಾಸ 2.2 ತಾವು ಮನೆ ಪಾಠವಾಗಿ ಮಾಡಬೇಕು. ತ್ರಿಭುಜಗಳ ನಿರ್ಧಾರಕ ಗುಣಗಳು ನಾವು ಇದನ್ನು ಮಾಡಿದ್ದೀವಿ. ಹಿಂದಿನ ವಿಭಾಗಗಳಲ್ಲಿ ಎರಡು ತ್ರಿಭುಜಗಳ ಸ್ವರೂಪ ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು ಮತ್ತು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು ಎಂದು ನಾವು ನಿರೂಪಿಸಿದ್ದೇವೆ. ಇವಾಗ ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರ್ ಎ ಕೋನ ಮತ್ತು ಪಿ ಕೋನ ಸಮವಾಗಿರುತ್ತೆ. ಬಿ ಕೋನ ಮತ್ತು ಕ್ಯೂ ಕೋನ ಸಮರೂಪ. ಸಿ ಮತ್ತು ಸಿ ಸಮವಾಗಿರುತ್ತೆ. ಆಮೇಲೆ ಎ ಬಿ ಬೈ ಪಿ ಕ್ಯೂ is equal to BC by QR is equal to AC by PR. ಪ್ರಮೇಯ 2.3 ಈ ಪ್ರಮೇಯ ಏನು ಹೇಳುತ್ತೆ ಅಂತ ಹೇಳಿದರೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತದೆ. ಎರಡು ತ್ರಿಭುಜಗಳು ನಿಮ್ಮ ಮುಂದೆ ಇದೆ, ಎ ಬಿ ಸಿ ಮತ್ತು ಡಿ ಇ ಎಫ್. ಇದರಲ್ಲಿ ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಡಿ ಇ ಎಫ್ ಅಲ್ಲಿ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಡಿ ಕೋನ ಸಮವಾಗಿರುತ್ತೆ. ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಇ ಸಮವಾಗಿದೆ. ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಫ್ ಅದು ಸಮವಾಗಿದೆ. ಇದು ಮೊದಲು ನೀವು ಬರಿಬೇಕು. ಆಮೇಲೆ ಡಿ ಪಿ ಈಸ್ ಈಕ್ವಲ್ ಟು ಎ ಬಿ. ಡಿ ಪಿ ಈಸ್ ಈಕ್ವಲ್ ಟು ಎ ಬಿ. ನಾವು ಒಂದು ಸಮರೇಖೆಯನ್ನು ಬಾಹುಗಳು ಡಿ ಇ ಆ್ಯಂಡ್ ಡಿ ಎಫ್ ಮೇಲೆ ಒಂದು ಬಿಂದುವಲ್ಲಿ ಒಂದು ಸ್ಟ್ರೈಟ್ ಲೈನ್ ಒಂದು ಬರಿಬೇಕು, ಪಿ ಕ್ಯೂ. ಅದು ಹೇಗೆ ಬರಿಬೇಕಂದ್ರೆ ಡಿ ಪಿ ಬಂದು ಎ ಬಿ ಸಮವಾಗಿರಬೇಕು, ಆ ರೀತಿ ಬರಿಬೇಕು. ಡಿ ಪಿ ಈಸ್ ಈಕ್ವಲ್ ಟು ಎ ಬಿ, ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ, ಡಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಅಂತ. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ ಡಿ ಪಿ ಕ್ಯೂ ಅಂದರೆ ಸಮರೂಪಿ. ಇದು ಸಮರೂಪವಾಗಿದೆ. ಇದು ಅಂದರೆ ಡಿ ಪಿ ಬೈ ಪಿ ಇ ಈಸ್ ಈಕ್ವಲ್ ಟು ಡಿ ಪಿ ಬೈ ಪಿ ಇ, ಪಿ ಇ ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಕ್ಯೂ ಎಫ್. ಎ ಬಿ ಬೈ ಡಿ ಇ, ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇದು. ಆಮೇಲೆ ಎ ಬಿ ಬೈ ಡಿ ಎಫ್, ಎ ಬಿ ಬೈ ಡಿ ಎಫ್, ಎ ಬಿ ಬೈ ಡಿ ಇ, ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಸಿ ಬೈ ಇ ಎಫ್. ಸೊ ಇದು ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ಉದಾಹರಣೆ 4. ಈ ಒಂದು ಚಿತ್ರದಲ್ಲಿ ಕೊಟ್ಟಿರುವ ಆಕೃತಿಯಲ್ಲಿ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಂದರೆ ಸಮಾಂತರವಾಗಿದೆ ಅಂತ ಅರ್ಥ. ಆದರೆ ಟ್ರಯಾಂಗಲ್ ಪಿ ಒ ಕ್ಯೂ ಈಸ್ ಸಿಮಿಲರ್ ಅಂದರೆ ಸಿಮಿಲರ್ ಟು ಟ್ರಯಾಂಗಲ್ ಎಸ್ ಒ ಆರ್ ಸಮರೂಪವಾಗಿದೆ ಎಂದು ನಾವು ಸಾಧಿಸಬೇಕು. ಪರಿಹಾರ: ಪಿ ಕ್ಯೂ ಮತ್ತು ಆರ್ ಎಸ್ ಸಮಾಂತರವಾಗಿದೆ. ಪಿ ಕ್ಯೂ ಆ್ಯಂಡ್ ಆರ್ ಎಸ್ ಸಮ ಅಂತರದಲ್ಲಿದೆ ಕೊಟ್ಟಿದ್ದಾರೆ ದತ್ತ.
ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್. ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್, ಅದನ್ನು ಸಹ ಆ್ಯಂಗಲ್ ಪಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್, ಇದು ಪರ್ಯಾಯ ಕೋನಗಳು, ಆಲ್ಟರ್ನೇಟ್ ಆ್ಯಂಗಲ್ಸ್. ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಆರ್, ಅದು ಸಹ ಪರ್ಯಾಯ ಕೋನಗಳು. ಆ್ಯಂಗಲ್ ಪಿ ಒ ಕ್ಯೂ, ಆ್ಯಂಗಲ್ ಪಿ ಒ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಎಸ್ ಒ ಆರ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತ ಹೇಳ್ತಾರೆ. ಶೃಂಗಾಭಿಮುಖ ಕೋನಗಳು. ದೇರ್ ಫೋರ್ ಟ್ರಯಾಂಗಲ್ ಪಿ ಒ, ಆದ್ದರಿಂದ ಟ್ರಯಾಂಗಲ್ ತ್ರಿಭುಜ ಪಿ ಒ ಕ್ಯೂ ಈಸ್ ಸಿಮಿಲರ್, ಅಂದರೆ ಸಮರೂಪವಾಗಿದೆ ಅಂತ ಅರ್ಥ. ಟ್ರಯಾಂಗಲ್ ಎಸ್ ಒ ಆರ್, ಅದು ಸಮರೂಪವಾಗಿದೆ. ಇದು ಯಾಕೆ ಅಂತ ಹೇಳಿದರೆ ಕೋನ 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 ಸಮರೂಪತೆಯ ನಿರ್ಧಾರಕ ಗುಣ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಪ್ರಮೇಯ 2.6. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಏರಿಯಾ, ಅದರ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಸ್ಕ್ವೇರ್ ಆಫ್ ದೇರ್ ಸೈಡ್ಸ್ ಅಂತ ಹೇಳ್ತಾರೆ. ಅಂದರೆ ವಿಸ್ತೀರ್ಣ ಎ ಬಿ ಸಿ ಡಿವೈಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್, ಆರ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ಉದಾಹರಣೆ 9. ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಟ್ರಯಾಂಗಲ್ ಎ ಬಿ ಸಿಯು ಎ ಸಿ ಬಾಹುವಿಗೆ ಸಮಾಂತರವಾಗಿ ಎಳೆದ ಎಕ್ಸ್ ವೈ ರೇಖಾಖಂಡವು ತ್ರಿಭುಜವನ್ನು ಸಮವಿಸ್ತೀರ್ಣದ ಎರಡು ಭಾಗಗಳಾಗಿ ವಿಭಾಗಿಸಿದರೆ ಅನುಪಾತ ಎ ಎಕ್ಸ್ ಬೈ ಎ ಬಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪರಿಹಾರ ಎಕ್ಸ್ ವೈ ಬಂದು ಎ ಸಿಗೆ ಸಮಾಂತರವಾಗಿದೆ, ಅದು ದತ್ತದಲ್ಲಿ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿ ಎಕ್ಸ್ ವೈ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಎಕ್ಸ್ ವೈ ಆ್ಯಂಗಲ್ ಈಸ್ ಈಕ್ವಲ್ ಟು ಈ ಒಂದು ಕೋನ ಮತ್ತು ಈ ಒಂದು ಕೋನ ಸೇಮ್ ಆಗಿದೆ, ಸಮವಾಗಿದೆ. ಆಮೇಲೆ ಆ್ಯಂಗಲ್ ಅದು ಅನುರೂಪ ಕೋನಗಳು, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಆ್ಯಂಗಲ್ ಬಿ ವೈ ಎಕ್ಸ್ ಈ ಕೋನ ಮತ್ತು ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ, ಇದು ಕೂಡ ಅನುರೂಪ ಕೋನಗಳು. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎಕ್ಸ್ ಬಿ ವೈ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಕ್ಸ್ ಬಿ ವೈ ಸಮರೂಪವಾಗಿದೆ, ಸಮರೂಪತೆಯ ನಿರ್ಧಾರಕ ಗುಣ. ವಿಸ್ತೀರ್ಣ ಎ ಬಿ ಸಿ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ವಿಸ್ತೀರ್ಣ ಎಕ್ಸ್ ಬಿ ವೈ ಈಸ್ ಈಕ್ವಲ್ ಟು ಎ ಬಿ ಬೈ ಎಕ್ಸ್ ಬಿ ಹೋಲ್ ಸ್ಕ್ವೇರ್. ಇದು ಬಂದು ಪ್ರಮೇಯ 2.6. ಮತ್ತು ಆದರೆ ವಿಸ್ತೀರ್ಣ ಎ ಬಿ ಸಿ ಈಸ್ ಈಕ್ವಲ್ ಟು ಟ್ವೈಸ್ ವಿಸ್ತೀರ್ಣ ಎಕ್ಸ್ ಬಿ ವೈ, ಅದು ದತ್ತದಲ್ಲಿ ಕೊಟ್ಟಿದ್ದಾರೆ. ಹೀಗೆ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಎಕ್ಸ್ ಬಿ ವೈ ಇಸ್ ಈಕ್ವಲ್ ಟು 2/1. ಇಲ್ಲಿಂದ ನಾವು ಎ ಬಿ ಬಂದು 2 ಪಾರ್ಟು, ಇದು ಒಂದು ಪಾರ್ಟು, ಹೋಲ್ ಸ್ಕ್ವೇರ್ ಮಾಡಿದರೆ ಎ ಬಿ 2/1 ಬರುತ್ತೆ. 2 ಇಂದ 1ಇಂದ. ಆಮೇಲೆ ಮತ್ತು 1 ಮತ್ತು 2 ಎರಡನ್ನು ನಾವು ಇದು ಮಾಡಿದರೆ ಎ ಬಿ ಬೈ ಎಕ್ಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2/1 ಅಂತ ಬರುತ್ತೆ ನಮಗೆ. ಸೊ ಎ ಬಿ ಬೈ ಎಕ್ಸ್ ಬಿ ಈಸ್ ಈಕ್ವಲ್ ಟು, ಇದು ಸ್ಕ್ವೇರ್ ಮಾಡಿದರೆ ಈ ಸ್ಕ್ವೇರ್ನ ಈ ಕಡೆ ಸ್ಕ್ವೇರ್ ರೂಟ್ ತಂದರೆ ರೂಟ್ ಬಂದು 2 ಬಂದು ಸ್ಕ್ವೇರ್ ರೂಟ್ ಆಗುತ್ತೆ, ಸ್ಕ್ವೇರ್ ಆಫ್ 1 ಬಂದು 1 ಆಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1. ದಟ್ ಈಸ್ ಎಕ್ಸ್ ಬಿ. ಇದನ್ನು
ಇದಾಗಿ ತೊಗೊಂಡ್ರೆ ಎಕ್ಸ್ ಬಿ ಮೇಲೆ ಮತ್ತು ಎ ಬಿ ಕೆಳಗಡೆ ತೊಗೊಂಡ್ರೆ ಇದು ಮೇಲೆ ಮತ್ತು ಇದು ಕೆಳಗಡೆ ಬರುತ್ತೆ. ಎಕ್ಸ್ ಬಿ ಬೈ ಎ ಬಿ ಈಸ್ ಈಕ್ವಲ್ ಟು 1/√2. ಇವಾಗ ಇದರಲ್ಲಿ ನಾವು ಒಂದನ್ನು ಸಬ್ಟ್ರ್ಯಾಕ್ಟ್ ಮಾಡಿದರೆ ಎಕ್ಸ್ ಬಿಯಲ್ಲಿ 1 ಮೈನಸ್ ಎಕ್ಸ್ ಬಿ ಬೈ ಎ ಬಿ ಈಸ್ ಈಕ್ವಲ್ ಟು 1 ಮೈನಸ್ 1/√2. ಜಸ್ಟ್ 1 ಮೈನಸ್ ಅಂತ ಎರಡು ಕಡೆ ಹಾಕೋಬೇಕು. ಇವಾಗ ಅಡ್ಡ ಗುಣಾಕಾರ ಮಾಡಿದರೆ ಎ ಬಿ ಇಂಟು 1 ಬಂದು ಎ ಬಿ ಮೈನಸ್ ಎಕ್ಸ್ ಬಿ, ಇದು ಡಿನಾಮಿನೇಟರ್ ಬಂದು ಎ ಬಿ ಆಗುತ್ತೆ. ಅದೇ ಥರ ಇಲ್ಲಿ ಅಡ್ಡ ಗುಣಾಕಾರ ಮಾಡಬೇಕು. √2 ಇಂಟು 1 √2 ಮೈನಸ್ 1 ಡಿವೈಡೆಡ್ ಬೈ √2. ಇವಾಗ ಎ ಬಿ ಮೈನಸ್ ಎಕ್ಸ್ ಬಿ, ಎ ಬಿ ಮೈನಸ್ ಎಕ್ಸ್ ಬಿ ಬಂದು ಎ ಎಕ್ಸ್ ಆಗುತ್ತೆ. ಅದೇ ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಈಸ್ ಈಕ್ವಲ್ ಟು √2 ಮೈನಸ್ 1 ಡಿವೈಡ್ ಬೈ √2. ಇವಾಗ ನಾವು ಮೇಲೆ ಮತ್ತು ಕೆಳಗಡೆ √2 ಅಲ್ಲಿ ನಾವು ಗುಣಾಕಾರ ಮಾಡಿದರೆ √2 ಇಂಟು √2 ಬಂದು 2 ಆಗುತ್ತೆ. √2 ಇಂಟು 1 ಬಂದು √2 ಆಗುತ್ತೆ. √2 ಇಂಟು √2 ಬಂದು √2 ಆಗುತ್ತೆ, 2 ಆಗುತ್ತೆ. ಸೊ ಇದೇ ಪ್ರೂಫ್. ವಿದ್ಯಾರ್ಥಿಗಳೇ, ಸ್ವಲ್ಪ ಬಿಟ್ಟಿರೋ ಪ್ರಮೇಯಗಳು ಮತ್ತು ಅಭ್ಯಾಸ 2.3 ಮತ್ತು 2.4 ಮತ್ತು ಕೆಲವು ಉದಾಹರಣೆಗಳನ್ನು ನೀವು ಮನೆ ಪಾಠವಾಗಿ ಮಾಡಬೇಕು. ಸೊ ಪೈಥಾಗರಸ್ ಪ್ರಮೇಯ 2.8, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗುತ್ತದೆ. ಇದು ನೋಡಿದರೆ ಇದು ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಅಂತ ಹೇಳಿದರೆ ಹೈಪೋಟೆನ್ಯಸ್, ಅದರ ಸ್ಕ್ವಯರ್ ಈಸ್ ಈಕ್ವಲ್ ಟು ಈ ಎರಡು ಸ್ಕ್ವಯರ್ಗಳ ಮೊತ್ತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್, ಆರ್ ಹೀಗೂ ಹೇಳ್ಬೋದು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್. ಉದಾಹರಣೆ 11, ಒಂದು ಏಣಿಯ ಪಾದವು ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿದೆ ಹಾಗೂ ಅದರ ತುದಿಯ ನೆಲದ ಮೇಲಿಂದ 6 ಮೀಟರ್ ಎತ್ತರದಲ್ಲಿರುವ ಕಿಟಕಿಯನ್ನು ಮುಟ್ಟುವಂತೆ ಏಣಿಯನ್ನು ಗೋಡೆಗೆ ಬದಗಿಸಿ ಇಡಲಾಗಿದೆ. ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಎ ಬಿ ಬಂದು ಏಣಿ, ಸಿ ಎ ಬಂದು ಗೋಡೆ, ಎ ಬಂದು ಕಿಟಕಿ, ಬಿ ಸಿ ಬೆಲೆ ಕೊಟ್ಟಿದ್ದಾರೆ 2.5 ಮೀಟರ್, ಎ ಸಿ ಬೆಲೆನೂ ಕೊಟ್ಟಿದ್ದಾರೆ 6 ಮೀಟರ್. ಇವಾಗ ಪೈಥಾಗರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಅಂದರೆ 6 ಸ್ಕ್ವಯರ್, ಎ ಸಿ ಬಂದು ಬೆಲೆ ಬಂದು 6, ಬಿ ಸಿ ಬಂದು 2.5 ಹೋಲ್ ಸ್ಕ್ವಯರ್, 6 ಸ್ಕ್ವಯರ್ ಬಂದು ವರ್ಗ ಬಂದು 36, 2.5 ವರ್ಗ ಬಂದು 6.25. ಇದನ್ನೆರಡು ಕೂಡಿಸಿದರೆ 42.25 ಬರುತ್ತೆ. ಇದರ ವರ್ಗಮೂಲ ತಗೋಬೇಕು. ಎ ಬಿ ವರ್ಗಮೂಲ ಬಂದು √42.25, ಅದರ ಬೆಲೆ ಬಂದು 6.5 ಬರುತ್ತೆ. ಇವಾಗ ಏಣಿಯ ಎತ್ತರ ಅಂದರೆ 6.5 ಮೀಟರ್. ಸೊ ವಿದ್ಯಾರ್ಥಿಗಳೇ, ಅಭ್ಯಾಸ 2.5 ಪೈಥಾಗರಸ್ ಪ್ರಮೇಯದ ಕೆಲವು ಪ್ರಾಬ್ಲಮ್ಸ್ಗಳನ್ನು ತಾವು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ಇದರಿಂದ ಈ ಅಭ್ಯಾಸ 2.5 ಕೊನೆಯ ಅಭ್ಯಾಸವಾಗಿದೆ. ತ್ರಿಭುಜಗಳು ಇದರಿಂದ ಇದು ಎಂಡ್ ಆಯಿತು. ಇವಾಗ